ನಮಸ್ಕಾರ ಸ್ನೇಹಿತರೆ, ನಾನು ರವಿ ಅರ್ಜುನ್. ಬೀದರ್ ಪ್ರತಿಬಿಂಬ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬಂಧುಗಳೇ, ಈ ದಿವಸ ಆರೋಗ್ಯದ ರಹಸ್ಯದ ಜೊತೆ ನಾವು ಮಾತಾಡೋಣ. ಗುರು ಹಿರಿಯರು ಹೇಳಿದ್ದಾರೆ ಒಂದು ಗಾದೆ ಮಾತು, ಅದು ಏನಂದರೆ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ಹೀಗೆಲ್ಲ ಏನೇನೋ ಹೇಳಿ ನಾವು ಅದನ್ನು ಆರೋಗ್ಯದ ಬಗ್ಗೆ ತಗೊಳ್ಳೋದಿಲ್ಲ, ಆರೋಗ್ಯದ ಬಗ್ಗೆ ಅಷ್ಟು ಚಿಂತನೆ ಮಾಡೋದಿಲ್ಲ. ಹೀಗಾಗಿ ನಮ್ಮ ಈ ಭಾರತ ದೇಶ ಸ್ವತಂತ್ರ ಕೊಡಿಸಬೇಕಾದರೆ ಬಹಳಷ್ಟು ಸ್ವತಂತ್ರ ಸೇನಾನಿ ಹೋರಾಟಗಾರರು ತಮ್ಮ ಜಾಗ ಕೊಟ್ಟು ನಮ್ಮನ್ನು ಸ್ವತಂತ್ರ ಮಾಡಿದ್ದಾರೆ. ಅದರಲ್ಲೊಬ್ಬರು ಸುಖದೇವ್ ಇರ್ಬೋದು, ರಾಜ್ಗುರು ಇರ್ಬೋದು, ರಾಜ್ ತಿಲಕ್ ಇರ್ಬೋದು, ಮತ್ತು ಅದರಲ್ಲಿ ಎಲ್ಲ ವಿಶೇಷವಾಗಿ ಚಂದ್ರಶೇಖರ್ ಆಜಾದ್ ಅವರು ಆರೋಗ್ಯದ ಬಗ್ಗೆ ಒಂದು ಮಾತು ಹೇಳಿ ಹೋಗಿದ್ದಾರೆ. ಅವರು ಯಾವಾಗಲೂ ಬ್ರಿಟಿಷರ ವಿರುದ್ಧ ಭಾರತ ದೇಶ ಸ್ವತಂತ್ರ ಮಾಡಬೇಕಂತ ಸ್ವತಂತ್ರ ಹೋರಾಟ ಸಂಗ್ರಾಮ ಹಮ್ಮಿಕೊಳ್ತಿದ್ದರು. ಅವಾಗವಾಗ ಆದಾಗ ಅವರಿಗೆ ಆರೋಗ್ಯದ ಸಮಸ್ಯೆ ಬಹಳಷ್ಟು ಕಾಡಿಸ್ತಾ ಇತ್ತು. ತಲೆಬೇನೆ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಮೈಕೈ ಬೇನೆ ಇರ್ಬೋದು. ಯಾವಾಗ ಅವರು ಸ್ವತಂತ್ರ ಹೋರಾಟ ಸಂಗ್ರಾಮ ಹಮ್ಮಿಕೊಳ್ತಿದ್ದರು ಬ್ರಿಟಿಷರ ವಿರುದ್ಧ, ಆವಾಗ ಅವರಿಗೆ ಆರೋಗ್ಯದ ತೊಂದರೆ ಆಗ್ತಿತ್ತು. ಆದಾಗೆ ಅವರು ಒಂದು ಮಾತು ಹೇಳಿದರು. ಅವರು 1 ವರ್ಷ ತಮ್ಮ ಆರೋಗ್ಯ ಸುಧಾರಣೆಗಾಗಿ ಅವರು ಅಚ್ಚುಕಟ್ಟಾಗಿ ವ್ಯಾಯಾಮ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ 1 ವರ್ಷ ಮನೆಯೆಲ್ಲ ಹೊರಗೆ ಬರೋದಿಲ್ಲ. ತಮ್ಮ ಆರೋಗ್ಯ ಎಲ್ಲ ಸಂಪೂರ್ಣ ಚತರಿಸಿಕೊಂಡು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟ ಹಮ್ಮಿಕೊಂಡು ಟೊಂಕ ಕಟ್ಟಿ ಇವತ್ತು ಅವರು ತ್ಯಾಗ ಬಲಿದಾನದಿಂದ ನಾವು ಸ್ವತಂತ್ರ ಹೋಗಿದ್ದೇವೆ. ಅವರಿಗೆ ಈ ಕುರಿತು ಅವರು ಹೇಳಿದರೆ, ದೇಶ ರಾಷ್ಟ್ರ ಮತವೋ ಇಲ್ಲ, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ಬೇಕು, ನಾವು ಆರೋಗ್ಯ ಇದ್ದರೆ ನಾವೇನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಅವರು ನಮ್ಗೆ ತೋರಿಸ್ಕೊಂಡಿರಿ. ಅದಕ್ಕೆ ಬಂಧುಗಳೇ, ತಾವು ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ ಈಗ ಚಂದ್ರಶೇಖರ್ ಆಜಾದ್ ಅವರು ನಮ್ಗೆ ಆರೋಗ್ಯವಂತಾಗಿ ಟೊಂಕ ಕಟ್ಟಿ ನಮ್ಮ ಭಾರತ ದೇಶದ ಸ್ವತಂತ್ರ ಕೊಟ್ಟು ಅವರು ತ್ಯಾಗ ಬಲಿದಾನ ಮಾಡಿದ್ದಾರೆ. ಅವರಿಗೆ ನಮ್ಮ ಒಂದು ಸುಲುಟ್ ಹೊಡೋಣ ಅವರಿಗೆ. ಜೈ ಹಿಂದ್.